ಕರುಣೆಯ ಸಂದೇಶ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರನ್ನು ಮತ್ತೆ ಸ್ವಾಗತಿಸುತ್ತೇನೆ. ಇಂದು ನಾವು ಕೇಳಲಿರುವಂತಹ ವಿಷಯ ಸಂತ ಲೂಯಿಸ್ ದಿ ಮೌಂಟ್ಫೋರ್ಟ್ ಅವರ ಜೀವನದಲ್ಲಿ ನಡೆದಂತಹ ಘಟನೆಯಾಗಿದೆ. ಇದು ಒಂದು ನಿಜವಾಗಲು ನಡೆದಿರುವಂತಹ ಘಟನೆ. ಒಮ್ಮೆ ಸಹೋದರಿಯರಾಗಿದ್ದ ಇಬ್ಬರು ಪುಟ್ಟ ಬಾಲಕಿಯರು ತಮ್ಮ ಮನೆಯ ಮುಂದೆ ಬಹಳ ಭಕ್ತಿಯಿಂದ ಜಪಮಾಲೆಯನ್ನು ಪಠಿಸುತ್ತಿದ್ದರು. ಇದ್ದಕ್ಕಿದ್ದಂತೆ ಒಬ್ಬ ಸುಂದರ ಮಹಿಳೆ ಕಾಣಿಸಿಕೊಂಡಳು. ಕೇವಲ 6 ಅಥವಾ 7 ವರ್ಷದ ಕಿರಿಯ ಹುಡುಗಿಯ ಕಡೆಗೆ ನಡೆದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದಳು. ಅವಳ ಅಕ್ಕ ಗಾಬರಿಗೊಂಡು ಪುಟ್ಟ ಹುಡುಗಿಗಾಗಿ ಎಲ್ಲೆಡೆ ಹುಡುಕಾಡಿದಳು. ಕೊನೆಗೂ ಅವಳನ್ನು ಇನ್ನು ಕಾಣದ ಕಾರಣ ಅವಳು ಅಳುತ್ತಾ ಮನೆಗೆ ಹೋಗಿ ತನ್ನ ಸಹೋದರಿಯನ್ನು ಅಪಹರಿಸಲಾಗಿದೆ ಎಂದು ತನ್ನ ಹೆತ್ತವರಿಗೆ ಹೇಳಿದಳು. 3 ದಿನಗಳ ಕಾಲ ಬಡ ತಂದೆ ತಾಯಿ ಮಗುವನ್ನು ಹುಡುಕಾಡುತ್ತಿದ್ದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. 3ನೇ ದಿನದ ಕೊನೆಯಲ್ಲಿ ಅವರು ಅವಳನ್ನು ಮುಂಭಾಗದ ಬಾಗಿಲಲ್ಲಿ ತುಂಬ ಸಂತೋಷ ಮತ್ತು ಸಂತಸದಿಂದ ಕಾಣುತ್ತಿರುವುದನ್ನು ಕಂಡರು. ಸ್ವಾಭಾವಿಕವಾಗಿ ನೀನು ಎಲ್ಲಿದ್ದೆ ಎಂದು ಕೇಳಿದರು. ಅವರು ಕೇಳಿದ್ದು ಭೂಮಿಯ ಮೇಲೆ ಎಲ್ಲಿ ಎಂದು. ಆ ಪುಟ್ಟ ಹುಡುಗಿ ಹೇಳಿದಳು, ನಾನು ಜಪಮಾಲೆ ಮಾಡುತ್ತಿದ್ದ ಆಕೆ ನನ್ನನ್ನು ಒಂದು ಸುಂದರವಾದ ಸ್ಥಳಕ್ಕೆ ಕರೆದೊಯ್ದಳು. ಅಲ್ಲಿ ಅವಳು ತಿನ್ನಲು ರುಚಿಕರವಾದ ಪದಾರ್ಥಗಳನ್ನು ನೀಡಿದಳು. ಆ ಮಹಿಳೆ ನನಗೆ ಒಂದು ಗಂಡು ಮಗುವನ್ನು ಹಿಡಿದಿಡಲು ಕೊಟ್ಟಿದ್ದಳು. ಅವನು ತುಂಬ ಸುಂದರವಾಗಿದ್ದನು. ನಾನು ಅವನನ್ನು ಪದೇ ಪದೇ ಮುದ್ದಿಟ್ಟೆನು ಎಂದು ನುಡಿದಳು. ಸ್ವಲ್ಪ ಸಮಯದ ಹಿಂದೆ ಕಥೋಲಿಕ ನಂಬಿಕೆಗೆ ಮತಾಂತರಗೊಂಡಿದ್ದ ತಂದೆ ಮತ್ತು ತಾಯಿ ಅವರಾಗಿದ್ದರು. ಜೆಸ್ವಿಟ್ ಗುರುಗಳನ್ನು ಒಮ್ಮೆಗೆ ಕರೆಸಿ ಮತ್ತು ಅವರು ಆ ತಂದೆ ತಾಯಿಗಳಿಗೆ ದೇವಾಲಯಕ್ಕೆ ಬರಲು ಸೂಚಿಸಿದರು. ಅವರಿಗೆ ಜಪಸರದ ಭಕ್ತಿಯನ್ನು ಕಲಿಸಿದ್ದು ಇವರೇ ಆಗಿದ್ದರು. ಆ ತಂದೆ ತಾಯಿಗಳು ನಡೆದ ಎಲ್ಲ ಸಂಗತಿಯನ್ನು ಆ ಗುರುಗಳಿಗೆ ತಿಳಿಸಿದರು. ಈ ಕಥೆಯನ್ನು ಸಂತ ಲೂಯಿಸ್ ದಿ ಮೌಂಟ್ಫೋರ್ಟ್ ರವರಿಗೆ ತಿಳಿಸಿದ್ದು ಇದೇ ಗುರುಗಳು. ಇದೆಲ್ಲವೂ ಪರಾಗ್ವೆಯಲ್ಲಿ ನಡೆಯಿತು. ಆದ್ದರಿಂದ ಪ್ರೀತಿಯ ಮಕ್ಕಳೇ, ಈ ಚಿಕ್ಕ ಹುಡುಗಿಯನ್ನು ಅನುಕರಿಸಿ ಅವರು ಯಾವಾಗಲೂ ಮಾಡಿದಂತೆ ನಿಮ್ಮ ಜಪಸರವನ್ನು ಹೇಳಿರಿ. ನೀವು ಇದನ್ನು ಮಾಡಿದರೆ ನೀವು ಯೇಸು ಮತ್ತು ಮರಿಯಮ್ಮನನ್ನು ನೋಡಲು ಸ್ವರ್ಗಕ್ಕೆ ಹೋಗುವ ಹಕ್ಕನ್ನು ಗಳಿಸುವಿರಿ. ಈ ಜೀವನದಲ್ಲಿ ನೀವು ಅವರನ್ನು ನೋಡಬೇಕೆಂದು ಅವರು ಬಯಸದಿದ್ದರೆ ನೀವು ಸತ್ತ ನಂತರ ನೀವು ಅವರನ್ನು ಶಾಶ್ವತವಾಗಿ ನೋಡುತ್ತೀರಿ. ಆಮೇನ್. ಎಲ್ಲ ಪುರುಷರು ಕಲಿತವರು ಮತ್ತು ಅಜ್ಞಾನಿಗಳು, ನೀತಿವಂತರು ಮತ್ತು ಪಾಪಿಗಳು, ದೊಡ್ಡವರು ಮತ್ತು ಸಣ್ಣವರು ಪವಿತ್ರ ಜಪಮಾಲೆಯನ್ನು ಹೇಳುವ ಮೂಲಕ ರಾತ್ರಿ ಮತ್ತು ಹಗಲು ಯೇಸು ಮತ್ತು ಮರಿಯಮ್ಮನನ್ನು ಸ್ತುತಿಸಿ ಗೌರವಿಸಲಿ. ನಿಮ್ಮಲ್ಲಿ ಬಹಳವಾಗಿ ಶ್ರಮಿಸಿದ ಮರಿಯಮ್ಮನಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.